ಇದು ಸೈಬೀರಿಯಾ ಮತ್ತು ಉತ್ತರ ಯುರೇಷಿಯಾದ ಹಿಮಭೂಮಿಯಿಂದ ಬಂದ ಜನಪದ ಕತೆ. ಅಲ್ಲಿನ ಜನರಿಗೆ ಚಳಿಗಾಲ ಅನ್ನೋದು ಬರೀ ಒಂದು ಕಾಲ ಅಲ್ಲ, ಅದು ಬದುಕಿನ ಒಂದು ದೊಡ್ಡ ಪರೀಕ್ಷೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಹುಟ್ಟಿದ 7 ಚಳಿಗಾಲ ಕಾದ ಹೆಣ್ಣೊಬ್ಬಳ ಕತೆ. ಬಹಳ ಹಿಂದಿನ ಕಾಲದ ಮಾತು. ಸೈಬೀರಿಯಾದ ಒಂದು ಪುಟ್ಟ ಹಳ್ಳಿ. ಅಲ್ಲಿ ವರ್ಷ ಪೂರ್ತಿ ಹಿಮ ಸುರಿತಾ ಇತ್ತು. ಅಲ್ಲೊಬ್ಳು ಯುವತಿ ವಾಸಿಸ್ತಾ ಇದ್ಲು. ಅವಳ ಬದುಕು ತುಂಬಾ ಸರಳವಾಗಿತ್ತು. ಒಂದು ಪುಟ್ಟ ಮರದ ಮನೆಯೊಳಗೆ ಸದಾ ಉರಿಯೋ ಬೆಂಕಿ ಮತ್ತು ಕಿಟಕಿಯ ಆಚೆ ಹರಡಿರೋ ಹಿಮದ ಮೌನವೇ ಅವಳಿಗೆ ಸಂಗಾತಿ. ಅವಳು ಒಬ್ಬ ಬೇಟೆಗಾರನನ್ನ ಪ್ರೀತಿಸ್ತಾ ಇದ್ಲು. ಒಂದು ಚಳಿಗಾಲದ ಆರಂಭದಲ್ಲಿ ಅವನು ಬೇಟೆಗೆ ಅಂತ ಹೊರಟ. ಮುಂದಿನ ವಸಂತಕಾಲ ಬಂದಾಗ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ದ. ಅಂತಹ ಹಿಮ ಪ್ರದೇಶದಲ್ಲಿ ಯಾರಾದ್ರೂ ಹಾಗೆ ಬೇಟೆಗೆ ಹೋದ್ರೆ ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇರ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಮ ಪ್ರೀತಿ ಪಾತ್ರರನ್ನ ಬೀಳ್ಕೊಡೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಬೇಟೆಗೆ ಹೋದ ತನ್ನ ಪ್ರಿಯಕರ ವಾಪಸ್ ಬರ್ತಾನೆ ಅಂತ ಅವಳು ಕಾಯ್ತಾನೇ ಇದ್ಲು. ಪ್ರತಿದಿನ ಬೆಂಕಿ ಹಚ್ತಾ ಇದ್ಲು. ಅವನ್ ಬಂದಾಗ ದಾರಿ ಸಿಗ್ಲಿ ಅಂತ ಮನೆಯ ಮುಂದಿನ ಹಿಮವನ್ನ ಗುಡಿಸಿ ದಾರಿ ಮಾಡ್ತಾ ಇದ್ಲು. ಆದ್ರೆ ಆ ವರ್ಷ ಅವನ್ ಬರ್ಲಿಲ್ಲ. ಹಳ್ಳಿಯವರು ಅವಳಿಗೆ ಬುದ್ಧಿ ಹೇಳೋಕೆ ಶುರು ಮಾಡಿದ್ರು. ಕಾಲ ಕಳೆದು ಹೋಗ್ತಾ ಇದೆ, ಅವನ ನಿರೀಕ್ಷೆ ಬಿಟ್ಟು ಹೊಸ ಜೀವನ ಶುರು ಮಾಡು ಅಂತ ಅಂದ್ರು. ಆದ್ರೆ ಅವಳ ಪ್ರಕಾರ ಪ್ರೀತಿ ಅಂದ್ರೆ ತಾಳ್ಮೆಯಿಂದ ಕಾಯುವುದು. ಆದ್ರೆ ಕಾಲ ನಿಲ್ಲತ್ತಾ, ಮುಂದಕ್ಕೆ ಹೋಗ್ತಾ ಇರತ್ತೆ. ಅವಳ ತಲೆಯಲ್ಲಿ ಅಲ್ಲಲ್ಲಿ ಬಿಳಿ ಕೂದಲುಗಳು ಕಾಣಿಸ್ಕೊಂಡ್ವು. ವಯಸ್ಸಾಗ್ತಾ ಇದ್ರೂ ಅವಳ ನಿರೀಕ್ಷೆ ಮಾತ್ರ ಕಡಿಮೆ ಆಗ್ಲಿಲ್ಲ. ಅವಳು ಮಾತಾಡೋದನ್ನೇ ಕಡಿಮೆ ಮಾಡಿದ್ಲು. ಅವಳ ನಡಿಗೆ ನಿಧಾನ ಆಯಿತು. ಆದ್ರೂ ಪ್ರತಿದಿನ ಸಂಜೆ ತನ್ನ ಪ್ರೇಮಿಯ ದಾರಿಯನ್ನೇ ನೋಡ್ತಾ ಇದ್ಲು. ಈಗ ಅವಳು ಕನಸು ಕಾಣೋದನ್ನ ನಿಲ್ಸಿದ್ಲು. ಆದ್ರೆ ನೆನಪುಗಳು ಗಟ್ಟಿಯಾಗಿತ್ತು. ವಿಪರೀತ ಚಳಿಯಿಂದ ಅವಳ ಕೈಗಳು ಒರಟಾಗಿದ್ವು. ಅವಳ ಮನಸ್ಸು ಮಾತ್ರ ಅವನ ಮೇಲಿನ ಪ್ರೀತಿಯಿಂದ ಇನ್ನೂ ಮೃದುವಾಗಿತ್ತು. ಆ ಒಂದು ಚಳಿಗಾಲದ ಸಂಜೆ ಅವಳು ಮನೆ ಮುಂದೆ ಕೂತಿದ್ದಾಗ ಯಾರೋ ನಡೆದು ಬರೋ ಹೆಜ್ಜೆ ಸದ್ದು ಕೇಳಿಸ್ತು. ಬಂದವನು ತನ್ನವನೇ ಇರಬೇಕು ಅಂತ ಅವಳು ಅನ್ಕೊಂಡ್ಲು. ಆದ್ರೆ ಈ ಜನಪದ ಕಥೆಗೆ ಇಂಥದ್ದೇ ಒಂದು ಅಂತ್ಯವನ್ನ ಯಾರೂ ಕೊಟ್ಟಿಲ್ಲ. ಇದಕ್ಕೆ ವಿವಿಧ ಅಂತ್ಯಗಳಿವೆ. ಕೆಲವು ಕಥೆಗಳ ಪ್ರಕಾರ ಅವನು ಮರಳಿ ಬರ್ತಾನೆ, ಆದ್ರೆ ಬಂದಾಗ ಸಂಪೂರ್ಣ ಬೇರೆ ಮನುಷ್ಯನಾಗಿರ್ತಾನೆ. ಕಾಲದೊಂದಿಗೆ ನಾವೆಲ್ಲರೂ ಬದಲಾಗ್ತೀವಿ, ಇವಾಲ್ವ್ ಆಗ್ತೀವಿ ಅಲ್ವಾ? ಅದನ್ನೇ ಈ ಕತೆ ಕೂಡ ಹೇಳುತ್ತೆ ಅಂತ ನಾನ್ ಭಾವಿಸಿದೀನಿ. ಇನ್ನು ಕೆಲವು ಆವೃತ್ತಿಯ ಕಥೆಗಳ ಪ್ರಕಾರ ಅವನು ಬರೋದೇ ಇಲ್ಲ. ಅವನಿಗಾಗಿ ಕಾದು ಕಾದು ಈಕೆ ಪ್ರಪಂಚದ ಕಣ್ಣಲ್ಲಿ ದೇವತೆಯಾಗಿ ಕಾಣ್ತಾಳೆ. ಇನ್ನು ಕೆಲವರು ಅವಳ ಈ ಅಚಲವಾದ ನಿರೀಕ್ಷೆಯೇ ತೀವ್ರ ಚಳಿಗಾಲ ಹೋಗೋ ಹಾಗೆ ಮಾಡಿ ವಸಂತ ಋತು ಬರೋ ಹಾಗೆ ಮಾಡ್ತು ಅಂತಾನೂ ಹೇಳ್ತಾರೆ. ಇಂತಹ ಜನಪದ ಕಥೆಗಳು ನಮ್ಗೆ ಸ್ಪಷ್ಟವಾದ ಅಂತ್ಯವನ್ನ ಕೊಡೋದಿಲ್ಲ. ಬದಲಾಗಿ ನಮ್ಮಲ್ಲೇ ಒಂದು ಪ್ರಶ್ನೆಯನ್ನ ಉಳಿಸತ್ತೆ. ಉತ್ತರ ಯುರೇಷಿಯಾದ ಜನರಿಗೆ ಪ್ರೀತಿ ಅಂದ್ರೆ ಕೇವಲ ಭಾವನೆ ಅಲ್ಲ, ಅದು ಕಾಲದ ಜೊತೆಗೆ ಹೋರಾಡೋ ಶಕ್ತಿ, ಬದುಕನ್ನ ಸಹ್ಯವಾಗಿಸೋದಕ್ಕೆ ಇರೋ ಟಾನಿಕ್. ಎಲ್ಲ ಪ್ರೀತಿಗಳು ಒಂದಾಗೋದ್ರಲ್ಲೇ ಅಂತ್ಯ ಕಾಣಲ್ಲ. ಕೆಲವು ಪ್ರೀತಿಗಳು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ, ನಮ್ಮನ್ನ ಉತ್ತಮ ಮನುಷ್ಯರನ್ನಾಗಿ ರೂಪಿಸುತ್ತೆ. ಕೆಲವೊಮ್ಮೆ ಆ ಕಾಯುವಿಕೆಯೇ ಒಬ್ಬರ ಇಡೀ ಬದುಕಾಗಿ ಬಿಡತ್ತೆ. ನೀವು ಹೀಗೆ ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ಒಬ್ಬರ ನಿರೀಕ್ಷೆಗೆ ಕಾಯ್ತಾ ಇರೋ ಯಾರಿಗೇ ಆದ್ರೂ ಈ ಕತೆ ರಿಲೇಟ್ ಆಗ್ಬೋದು ಅಂತ ಅನ್ಸತ್ತೆ. ಈ ಕತೆ ಕೇಳಿದ್ಮೇಲೆ ನಿಮಗೆ ಹೇಗನ್ನಿಸ್ತು? ಅದನ್ನ ಖಂಡಿತ ಶೇರ್ ಮಾಡಿ. ಇಂತಹ ಅಪರೂಪದ ಕಥೆಗಳನ್ನ ಕೇಳೋದಿಕ್ಕೆ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡ್ತಾ ಇರಿ.